morning friends. Today's topic is time, speed, distance. ಸಮಯ, ವೇಗ ಮತ್ತು ದೂರ. ಹಾಗೆ ಪ್ರೀವಿಯಸ್ ಕ್ಲಾಸ್ ಇಂದ ಯಾವ ತರ ಇರುತ್ತೆ ಸಮಯ, ವೇಗ ಮತ್ತು ದೂರದಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಹೋಗ್ತೀವಿ. ಅದರ ಹಿಂದಿನ ಕ್ವಶನ್ಸ್, ಹಿಂದಿನ ಕ್ಲಾಸಸ್ ಟಾಪಿಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಯು ಕ್ಯಾನ್ ವಾಚ್ ಇಟ್. ಓಕೆನಾ? ಎಂಟರ್ ಆಗೋಣ ಕ್ಲಾಸ್ ಇವತ್ತು. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, ಎ ಮ್ಯಾನ್ ವಾಕ್ ವಿತ್ ದ ಸ್ಪೀಡ್ ಆಫ್ 4 ಕಿಲೋಮೀಟರ್ ಪರ್ ಅವರ್ ಫಾರ್ 2 hours. ಓಕೆನಾ? ಅಂಡ್ ರಿಟರ್ನ್ ದ ಸೇಮ್ ಡಿಸ್ಟೆನ್ಸ್ ಇನ್ 30 kilometer per hour by the running. Find out the time taken by him in running. ಅಂದ್ರೆ ಇದೇನ್ ಹೇಳ್ತಿದ್ರು ಕ್ವಶನ್ ನೋಡಿ, ಒಬ್ಬ ಮನುಷ್ಯ ಇರ್ತಾನಂತೆ, ಅವನ ಮನುಷ್ಯ ಸ್ಪೀಡ್ ಎಷ್ಟು ಅಂದ್ರೆ ನಡ್ಕೊಂಡು ಹೋಗ್ತಿದ್ದಾನಂತೆ. ನಡ್ಕೊಂಡು ಹೋಗುವಾಗ ಒಂದು ಸರ್ಟನ್ ಡಿಸ್ಟೆನ್ಸ್ ನ 4 kilometer per hour ಅನ್ನಂಗ್ ಹೋಗಿ 2 ಗಂಟೆ ರೀಚ್ ಆಗ್ತಾನೆ. ಫಾರ್ ಎಕ್ಸಾಂಪಲ್, ಈ ಪಾಯಿಂಟ್ ಇಂದ ಆ ಮನುಷ್ಯ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾನಂತೆ? 4 kilometer per hour ಸ್ಪೀಡ್ ಅಲ್ಲಿ ಹೋಗ್ತಾನೆ. 1 ಗಂಟೆಗೆ 4 ಕಿಲೋಮೀಟರ್ ಅಂತ ಹೋಗ್ತಾನಂತೆ. ಹಾಗಾದ್ರೆ ಅವನು ಎಷ್ಟು ಟೈಮ್ ತಗೊಂತಾನಂತೆ? ಟೈಮ್ ಎಷ್ಟು ತಗೊಂತಾನೆ? 2 hours ತಗೊಂತಾನೆ, ಅಂದ್ರೆ ಹೋಗೋದಕ್ಕೆ. ಸರಿನಾ? ಅದೇ ರಿಟರ್ನ್ ಬರುವಾಗ ಏನಾಗುತ್ತೆ, ಸ್ಪೀಡ್ ಓಡ್ ಬರ್ತಾನಂತೆ. ಏನ್ ಮಾಡ್ತಾನೆ? ಸ್ಪೀಡ್ ಓಡ್ ಬರ್ತಾನಂತೆ. ಸ್ಪೀಡ್ ಓಡ್ ಬರುವಾಗ ಎಷ್ಟರಲ್ಲಿ ಬರ್ತಾನೆ? ಎಷ್ಟರಲ್ಲಿ? 30 kilometer per hour ಅನ್ನಂಗ್ ಬರ್ತಾನೆ. ಹಾಗಾದ್ರೆ ಅವನು ತಗೊಳ್ಳುವ ಟೈಮ್ ಏನು? ಸಮಯ, ಕೆಲಸ ಮಾಡಿದೀವಲ್ವಾ? ಯು ಕ್ಯಾನ್ ಅಸ್ಯೂಮ್ ಆಸ್ ಎ ಸಮಯ, ಕೆಲಸ ಸೇಮ್ ಮೀನ್ಸ್ ಈಗ 4 ಗಂಟೆಗೆ 4 ಗಂಟೆ ನಂಗೆ ಓಡಿರೋನು 1 ಗಂಟೆಗೆ, ಹಾಗಾದ್ರೆ 2 ಗಂಟೆ. ಯು ಕ್ಯಾನ್ ರೈಟ್ ಇಟ್ ಆಸ್ 2 hours. ಯಾಕೆಂದ್ರೆ ಇಲ್ಲಿ ಆಪ್ಷನ್ ನನಗೆ ಮಿನಿಟ್ಸ್ ಅಲ್ಲಿ ಇದೆ. ಈಗ ಕನ್ವರ್ಟ್ ಮಾಡ್ಬಿಡೋಣಲ್ವಾ? ಮಿನಿಟ್ಸ್ ಅಂದ್ರೆ ಎಷ್ಟು? 2 hours ಅಂದ್ರೆ ಎಷ್ಟಪ್ಪ? 120 minutes ಅಲ್ವಾ? is equal to 30 hours ಗೆ ಎಷ್ಟು ಟೈಮ್ ತಗೊಂತಾನೆ ಅಂತ. ಓಕೆನಾ? ಡಿವೈಡ್ ಆಗುತ್ತಾ? 1 4 ಜನ 40 ನ 4 ಜನ 4 60 ಎಷ್ಟು ನಿಮಿಷ ತಗೊಂತಾನಂತೆ? 16 ನಿಮಿಷ ತಗೊಂತಾನಂತೆ. ಅಂದ್ರೆ ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ರೆ, ಒಬ್ಬ ಮನುಷ್ಯ ಏನ್ ಮಾಡ್ತಿದ್ದಾನೆ, ನಡ್ಕೊಂಡು ಹೋದಾಗ ಅವನ್ ಸ್ಪೀಡ್ ಎಷ್ಟಿರುತ್ತೆ? 1 ಗಂಟೆಗೆ 4 ಕಿಲೋಮೀಟರ್ ಟ್ರಾವೆಲ್ ಮಾಡಕ್ ಅವನ್ ಸಾಮರ್ಥ್ಯ ಇರುತ್ತೆ. ಆದ್ರೆ ಈ ಜಾಗ ನಾವು ಎಷ್ಟು ಗಂಟೆಯಲ್ಲಿ ಮುಗಿಸಿರ್ತಾನೆ? ಆ ಟ್ರಾವೆಲಿಂಗ್ 2 hour ಅಲ್ಲಿ ಮುಗಿಸ್ಬಿಟ್ಟಿರ್ತಾನೆ. ಆದ್ರೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ರನ್ನಿಂಗ್ ಅಲ್ಲಿ ಬರ್ತಾನೆ, ಓಡ್ಕೊಂಡ್ ಬರ್ತಾನಂತೆ. ಓಡ್ಕೊಂಡ್ ಬರುವಾಗ ಅವ್ನ ಸ್ಪೀಡ್ ಎಷ್ಟಿರುತ್ತೆ? 1 ಗಂಟೆ 30 ಕಿಲೋಮೀಟರ್ ಓಡೋ ಸಾಮರ್ಥ್ಯ ಅವನಿಗಿರುತ್ತೆ. ಹಾಗಾದ್ರೆ ಅವನು ಆ ಸರ್ಟನ್ ಡಿಸ್ಟೆನ್ಸ್ ನ ಎಷ್ಟು ಗಂಟೆಗೆ ರೀಚ್ ಮಾಡ್ತಾನೆ ಅಂತ ಕೇಳ್ತಿದ್ದಾರೆ. ಅಂದ್ರೆ 4 hour ಓಡಿದವನು, 4 hours ಓಡಿದವನು 120 ನಿಮಿಷ ಬರ್ತಾನೆ. ಅಂದ್ರೆ 30 ಗಂಟೆ ಓಡಿದವನು ಎಷ್ಟು ನಿಮಿಷಕ್ಕೆ ಬರ್ತಾನೆ ಅಂತ ಕೇಳ್ತಿದ್ದಾರೆ. ಎಷ್ಟು ಗಂಟೆ ಬರ್ತಾನೆ? 16 minutes ಬರ್ತಾನೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಒಬ್ಬ ಮನುಷ್ಯ 5 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ 6 ಗಂಟೆ ನಡೆಯುತ್ತಾನೆ ಮತ್ತು ಅದೇ ದೂರವನ್ನು ಗಂಟೆಗೆ 45 kilometer ಪರ್ ಗಂಟೆ ವೇಗದಲ್ಲಿ ಓಡುತ್ತಾನೆ. ಹಿಂದಿರುಗುತ್ತಾನೆ. ಓಡಿದಾಗ ಅವನು ತೆಗೆದುಕೊಂಡ ಸಮಯವನ್ನು ಕಂಡು ಹಿಡಿಯಿರಿ. ಓಕೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೋಗ್ತಿದ್ದಾನೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದೇ ಡಿಸ್ಟೆನ್ಸ್ ಇರುತ್ತೆ. ಹೋಗೋದು ಅದೇ ಡಿಸ್ಟೆನ್ಸ್, ಬರೋಕ್ಕೂ ಅದೇ ಡಿಸ್ಟೆನ್ಸ್, ಏನ್ ಚೇಂಜ್ ಮಾಡಲ್ಲ. ಆದ್ರೆ ನಡ್ಕೊಂಡು ಹೋಗುವಾಗ ವಾಕಿಂಗ್ ಅಲ್ಲಿ ಹೋಗ್ತಿದ್ದಾನೆ ಅಂತ ಇಲ್ಲಿ ಮೇಲೆ. ವಾಕಿಂಗ್ ಅಲ್ಲಿ ಹೋಗುವಾಗ ಅವನ ಸ್ಪೀಡ್ ಎಷ್ಟಿರುತ್ತಂತೆ? ವಾಕಿಂಗ್ ಅಲ್ಲಿ ಸ್ಪೀಡ್ ಎಷ್ಟು? 5 kilometer per hour ಆಗಿರುತ್ತೆ. ನೆಕ್ಸ್ಟ್ ಅವನು ತಗೊಳ್ಳುವ ಟೈಮ್ ಎಷ್ಟು? ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ 6 hours ತಗೊಂತಾನಂತೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಿದ್ದಾನೆ? ನೆಕ್ಸ್ಟ್ ಅವನು ರನ್ನಿಂಗ್ ಅಲ್ಲಿ ಬರ್ತಾನೆ.
ಆ ರನ್ನಿಂಗ್ ಅಲ್ಲಿ ಬರಕ್ಕೆ ಎಷ್ಟಂತೆ ಟೈಮ್ ತಗೊಳ್ಳೋದು ಏನು ಸ್ಪೀಡ್ 45 ಕಿಲೋಮೀಟರ್ ಪರ್ ಹಾರ್ ಬರುತ್ತೆ. ಹಾಗಾದ್ರೆ ಅವನ ಸಮಯವೆಷ್ಟು? ಓಕೆನಾ, ಫೈಂಡ್ ಔಟ್ ಮಾಡ್ಬೋದಾ? ಹಾಗಾದ್ರೆ ಇಲ್ಲಿ ನೋಡಿ, ಈಗ 5 ಕಿಲೋಮೀಟರ್ಸ್ ಅಲ್ವಾ, 5 ಗಂಟೆ ಬರ್ತಾನಂತೆ ಇಂಟು, ಈಗ ಇಲ್ಲಿ ನಮ್ಗೆ ಆಪ್ಷನ್ ಏನಾಗಿದೆ, ಈಗ ಇದೇನಾಗಿದೆ, ಆಮೇಲೆ ಕನ್ವರ್ಟ್ ಮಾಡ್ತೀರಾ, ಇವಾಗ ಕನ್ವರ್ಟ್ ಮಾಡ್ತೀರಾ? ಬೆಸ್ಟ್ ಇವಾಗ ಅಲ್ವಾ? 6 hours ಇಂಟು 60. ಓಕೆನಾ, ಬಂತ? ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನಪ್ಪ, 45 ಇಂಟು ಟೈಮ್ ಅಲ್ವಾ, TR ಅಂತ ಬರೀತೀವಿ, ರನ್ನಿಂಗ್ ಟೈಮ್ ಅಲ್ವಾ. ಓಕೆ, 45 ಇಂದ 5 1s 5 9s 3 ಇಂದ 3 2s 3 3s. ಓಕೆನಾ, ನೆಕ್ಸ್ಟ್ 3 ಇಂದ 3 1s 3 20s. ಓಕೆನಾ, ಇಲ್ಲೇನಿದೆ 2 ಮತ್ತೆ 20 ಇದೆ, ಇಸ್ ಈಕ್ವಲ್ ಟು TR. ಎಷ್ಟಾಯ್ತು? 40 ಮಿನಿಟ್ಸ್. ರನ್ನಿಂಗ್ ಅಲ್ಲಿ ಅವ್ನು ಬಂದಾಗ ಎಷ್ಟು ಟೈಮ್ ತಗೊಂತಿದ್ದಾನೆ? 40 ನಿಮಿಷ ತಗೊಂತಾನೆ. ಓಕೆನಾ, ನೋಡಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಒಬ್ಬ ಮನುಷ್ಯ 5 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ 6 ಗಂಟೆ ನಡೆಯುತ್ತಾನೆ ಮತ್ತು ಅದೇ ದೂರವನ್ನು ಗಂಟೆಗೆ 45 ಕಿಲೋಮೀಟರ್ ಪರ್ ಗಂಟೆಯ ವೇಗದಲ್ಲಿ ಓಡುತ್ತಾನೆ, ಹಿಂತಿರುಗುತ್ತಾನೆ. ಓಡಿದಾಗ ಅವನು ತೆಗೆದುಕೊಳ್ಳುವ ಸಮಯವೆಷ್ಟು? ಇಲ್ಲಿ ನೋಡಿ, ಈಗ ಏನ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಯಾರೋ ನೀವು ಎಕ್ಸರ್ಸೈಸ್ ನೀವಿದ್ದೀರಾ, ನಮ್ಮ PG ಇಂದ ನೀವೇನ್ ಮಾಡ್ತಿದ್ದೀರಾ, ಬಿಡಿ ಕ್ಲಾಸ್ಗೆ ನಿಧಾನ ಟೈಮ್ ಇದೆ, ಸರ್ ಬರೋದು ನಿಧಾನ ಅಂದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡ್ ಬರ್ತಿರ್ತೀರಾ ಅಲ್ವಾ? ನಡ್ಕೊಂಡ್ ಬರ್ತೀರಾ. ಎಷ್ಟೊತ್ತು? ಇಲ್ಲಿಂದ ಇಲ್ಲಿಗೆ ಬರಕ್ಕೆ ನಿಮ್ಮ ಸ್ಪೀಡ್ ಎಷ್ಟಿರುತ್ತೆ? 5 hours ಅಂತ ಇರುತ್ತೆ. ಆದ್ರೆ ನಿಮ್ಗೆ ಅಲ್ಲಿಂದ ನಡ್ಕೊಂಡ್ ಬರಕ್ಕೆ ನಿನ್ಗೆ ಎಷ್ಟೊತ್ತು ಬೇಕಂತೆ? 6 ಗಂಟೆ ಬೇಕು ನಿನ್ಗೆ. ಓಕೆನಾ, ಅದೇ ನೀನ್ ಏನ್ ಮಾಡ್ತೀಯ, ನೆಕ್ಸ್ಟ್ ಏನ್ ಮಾಡ್ತೀಯ, ಕ್ಲಾಸಿಕ್ ಟೈಮ್ ಆಗೋಯ್ತು ಅಂತ ಮನೆ ಹೆಂಗೇನು ಮುಗಿತಲ್ವಾ, ಬೇಗ ಹೋಗ್ಬಿಟ್ಟು ಮನಿಕೊಂಬಿಡೋಣ, ಏನೋ ಓದ್ಕೊಳ್ಳೋಣ ಅಂದ್ಬಿಟ್ಟು ಏನ್ ಮಾಡ್ತೀರ ನೀವು? ಓಡ್ಕೊಂಡು ಹೋಗ್ತೀರಂತೆ. ಓಡ್ಕೊಂಡು ಹೋಗಿ ನಿನ್ ಸ್ಪೀಡ್ ಎಷ್ಟಿರುತ್ತೆ? ಕ್ಲಾಸ್ ಮುಗಿತಲ್ಲ, ಫುಲ್ ಜೋಶ್ ಆಗಿದ್ದೀರಾ, ಬೇಗ ಹೋಗ್ಬಿಡ್ಬೇಕು. ಎಷ್ಟು ಸ್ಪೀಡ್ ಅಂದ್ರೆ ಸ್ಪೀಡ್ ಆಗಿ ಹೋಗ್ತೀರಾ. ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀರಾ? 45 ಸ್ಪೀಡ್ ಅಲ್ಲಿ ಹೋಗ್ತೀರಾ. ಅಂದ್ರೆ ನಿಮ್ ಮನೆಯಿಂದ ಇಲ್ಲಿ ಬಂದಾಗ ಏನೋ ಡಿಸ್ಟೆನ್ಸ್ ಚೇಂಜ್ ಆಗಿತ್ತಾ? ಇಲ್ಲಿಂದ ನಿಮ್ ಮನೆಗೆ ಹೋಗಿ ಏನೋ ಡಿಸ್ಟೆನ್ಸ್ ಚೇಂಜ್ ಆಗುತ್ತಾ? ಅಲ್ಲಿಂದ ಅಲ್ಕೊಂಡ್ರೆ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಎಲ್ಲಿ ಹೋಗದಂಗ ಕರೆಕ್ಟ್ ಆಗಿ ಹೋಗ್ತೀನಿ ಅಂದ್ರೆ ಅಷ್ಟೇ ಇರುತ್ತೆ. ಹಾಗಾದ್ರೆ ನೀನು ಸ್ಪೀಡ್ ಆಗಿ ಓಡೋಗ್ತಿದ್ಯಾ ತಾನೆ, ಹಾಗಾದ್ರೆ ನೀನು ಮನೆಗೆ ಹೋಗೋ ಟೈಮಿಂಗ್ಸ್ ಏನಾಗುತ್ತೆ? ಕಮ್ಮಿ ಆಗುತ್ತಾ ಜಾಸ್ತಿ ಆಗುತ್ತಾ? ಕಮ್ಮಿ ಆಗುತ್ತೆ. ಆಯ್ತಾ? ಆಯ್ತು. ನೆಕ್ಸ್ಟ್ ಇಲ್ಲೇನ್ ಹೇಳ್ತಿದ್ದಾರೆ ನೋಡಿ, ಅಂದ್ರೆ 5 ಗಂಟೆ ಹೋಗೋದು, ಅವನ್ ಸ್ಪೀಡ್ ಎಷ್ಟು? 5 ಗಂಟೆ, 5 ಕಿಲೋಮೀಟರ್, 1 ಗಂಟೆಗೆ 5 ಕಿಲೋಮೀಟರ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅವ್ನು ಎಷ್ಟು ಟೈಮ್ ತಗೊಂತಾನಂತೆ? 6 hours ತಗೊಂತಾನೆ. ಹಾಗಾದ್ರೆ ಇಲ್ಲಿ ನನಗೆ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಮಿನಿಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀನು? ಮಿನಿಟ್ಸ್ ಗೆ ಕನ್ವರ್ಟ್ ಮಾಡ್ಬೇಕು, ಇಂಟು 60 ಮಾಡ್ತೀಯಾ, ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ? ಸ್ಪೀಡ್ ಎಷ್ಟು? 45 ಇಂಟು ಟೈಮ್ ಕಂಡು TR, ರನ್ನಿಂಗ್ ಟೈಮಿಂಗ್ಸ್. ಹಾಗಾದ್ರೆ ಸಿಂಪ್ಲಿಫೈ ಮಾಡ್ತೀವಿ. 5 ಇಂದ ಎಷ್ಟು ಹೋಗುತ್ತೆ? 9 ಹೋಗುತ್ತೆ. ನೆಕ್ಸ್ಟ್ 3 ಇಂದ ಡಿವೈಡ್ ಮಾಡಿದ್ರೆ 2s, ನೆಕ್ಸ್ಟ್ 3 ಇಂದ 20, ಹಾಗಾದ್ರೆ 2 20s 40 ಮಿನಿಟ್ಸ್ ಇರ್ತದೆ. ಓಕೆನಾ? ಬೇರೆ ಡೌಟ್ಸ್ ಇದೆಯಾ? ಆಪ್ಷನ್ ಡಿ. ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ವಾಕ್ಸ್ ವಿತ್ ದ ಸ್ಪೀಡ್ ಆಫ್ 10 ಕಿಲೋಮೀಟರ್ ಪರ್ ಅವರ್ ಫಾರ್ 5 hours and return the same distance with the speed of 60 km per hour by running. Find out the time taken by him in running. ಓಕೆನಾ? ಅಂದ್ರೆ ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದಾರೆ, ಅವನ ವೇಗ ಎಷ್ಟಿರುತ್ತೆ ಅಂದ್ರೆ 10 ಕಿಲೋಮೀಟರ್ ಪರ್ ಹಾರ್ ಇರುತ್ತೆ. ಓಕೆನಾ? ಎಷ್ಟಿರುತ್ತೆ ಅವನ ಸ್ಪೀಡ್? 10 ಕಿಲೋಮೀಟರ್ ಪರ್ ಹಾರ್ ಇರುತ್ತೆ. ಹಾಗಾದ್ರೆ ಅವನು ಇಷ್ಟನ್ನ ಕವರ್ ಮಾಡಕ್ಕೆ ಎಷ್ಟು ನಿಮಿಷ ಅಂತಾನೆ? 5 hours ಅಂತಾನಂತೆ. ಅಂಡ್ ರಿಟರ್ನ್ ದ ಸೇಮ್ ಡಿಸ್ಟೆನ್ಸ್, ಅದೇ ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕಂತೆ. ಹಾಗಾದ್ರೆ ಅವನ ಸ್ಪೀಡ್ ಎಷ್ಟಿರುತ್ತೆ? 60 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಹಾಗಾದ್ರೆ ಅವ್ರ ರನ್ನಿಂಗ್ ಅಲ್ಲಿ ಟೈಮಿಂಗ್ಸ್ ಎಷ್ಟು? TR. ಹಾಗಾದ್ರೆ ನನ್ನ ಆಪ್ಷನ್ ಏನಾಗಿದೆ? ಮಿನಿಟ್ಸ್. ಯು ವಾಂಟ್ ಟು ಕನ್ವರ್ಟ್ ಇಂಟು ಮಿನಿಟ್ಸ್. 60 ಕ್ಯಾನ್ಸಲ್, 10 5s 50 is TR is equal to 50
50 ನಿಮಿಷ ಸಾಕು ಅವನಿಗೆ. ಆಪ್ಷನ್ ಡಿ. ಓಕೆ ರೈಟ್. ಓಕೆ ಇಲ್ಲಿ ನೋಡಿ ಫಸ್ಟ್ ನಾವು ಆಗ್ಲಿಂದ ನಾವು ನೋಡ್ತಿದ್ದಾಗ ಏನ್ ಮಾಡ್ತಿದ್ದೋ, ಒಬ್ಬ ವ್ಯಕ್ತಿದ್ ಮಾತ್ರ ನಾವು ಸಾಲ್ವ್ ಮಾಡ್ತಿದ್ದೋ. ಒಬ್ಬ ವ್ಯಕ್ತಿ ಹೋಗೋದು ಅಷ್ಟೇ ಬರೋದು ಅಷ್ಟೇ ಒಬ್ಬ ವ್ಯಕ್ತಿದೇ ಇತ್ತು. ಆದ್ರೆ ಇಲ್ಲಿ ನೆಕ್ಸ್ಟ್ ಇಂದ ಏನಾಗುತ್ತೆ, ಇಬ್ರು ವ್ಯಕ್ತಿ ಬರ್ತಾರೆ, ಹೋಗೋರು ಒಬ್ರು ಬರ್ತಾರೆ ಬರೋರು ಒಬ್ರು ಬರ್ತಾರೆ, ಇಲ್ಲ ಹೋಗ್ತಾ ಇರ್ತಾರೆ, ಒಬ್ರು ಒಂದ್ ಎಂಡಿಂದ ಬರ್ತಾರೆ ಇನ್ನೊಬ್ರು ಇನ್ನೊಂದ್ ಎಂಡಿಂದ ಬರ್ತಾರೆ, ಇಬ್ರು ಎಲ್ಲಿ ಮೀಟ್ ಆಗ್ತಾರೆ ಅಂತ ಕೇಳ್ತಾರೆ. ಓಕೆನಾ, ಆತರ ಕೇಳ್ತಾರೆ. ಅಥವಾ ಇಬ್ರು ಒಂದೇ ಡಿಸ್ಟೆನ್ಸ್, ಒಬ್ಬ ಅರ್ಧ ಕವರ್ ಮಾಡ್ತೀನಿ ಇನ್ನೊಬ್ಬ ಅರ್ಧ ಕವರ್ ಮಾಡ್ತಾರೆ ಅಂತ ಹೇಳ್ತಾರೆ. ಆತರ ಎಲ್ಲ ಇಲ್ಲಿ ಈ ಟಾಪಿಕ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ ಇಲ್ಲಿ ನೋಡಿ ಸ್ಪೀಡ್ ಬಂದ್ಬಿಟ್ಟು ಇಲ್ಲಿ ಏನಾಗ್ತಿದೆ, ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ ಏನಾಗುತ್ತೆ, s1 + s2 ಇಫ್ ಟು ಆಬ್ಜೆಕ್ಟ್ಸ್ ಆರ್ ಮೂವಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಇವರು ಇಲ್ಲಿಂದ ಇಲ್ಲಿಗೆ, ಒಬ್ಬ s1 ಅನ್ನು ಇಲ್ಲಿರ್ತಾನೆ, s2 ಅನ್ನೋರು ಇಲ್ಲಿರ್ತಾರೆ. ಇವರಿಬ್ರು ಜೊತೆಗೆ ಬಂದಾಗ, ಜೊತೆಗೆ ಇಬ್ರು ಮರ್ಜ್ ಆಗ್ತಾರೆ, ಜೊತೆ ಬಂದಾಗ ಡಿಸ್ಟೆನ್ಸ್ ಏನಾಗುತ್ತೆ, ಸ್ಪೀಡ್ ಏನಾಗುತ್ತೆ, ಆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ. ಆದ್ರೆ ಮೀಟಿಂಗ್ ಪಾಯಿಂಟ್ ಟೈಮ್ ಅಂತ ಏನಾದ್ರು ಕೇಳಿದ್ರೆ, ಟೈಮ್ ಕೇಳಿದ್ರೆ ಏನಾಗುತ್ತೆ, ಟೈಮ್ t = d/s ಅಲ್ವಾ. ಆದ್ರೆ ಇಲ್ಲಿ s ಏನಾಗಿರುತ್ತೆ, s1 + s2 ಅಂತ ಹೇಳ್ತೀವಿ. ಅದೇ ಸ್ಪೀಡ್ ಏನಾದ್ರೂ ಅವರು ಸೇಮ್ ಡಿಸ್ಟೆನ್ಸ್, ಸಾರಿ s2 ಇಲ್ಲಿ ಬರಲ್ಲ, s2 ಇಲ್ಲೇ ಬರುತ್ತೆ. ಓಕೆನಾ. ಹಾಗಾದ್ರೆ ಸ್ಪೀಡ್ ಬಂದು s1 - s2, ಯಾಕೆಂದ್ರೆ ಇಬ್ರು ಒಂದೇ ಡೈರೆಕ್ಷನ್ ತಾನೇ ಹೋಗೋದು. ಫಾರ್ ಎಕ್ಸಾಂಪಲ್ ಮುಂದೆ ಇವನ್ ಸ್ಪೀಡ್ ಮುಂದೆ ಇದ್ರೆ ಇವ್ನು ಮುಂದೆ ಹೋಗ್ತಾನೆ, ಇವನ್ ಸ್ಪೀಡ್ ಹಿಂದೆ ಇದ್ರೆ ಹಿಂದೆ ಇರ್ತಾನೆ. ಹಾಗಾದ್ರೆ ಅವ್ರಿಬ್ರು ಗ್ಯಾಪ್ ತಾನೇ ಬರೋದು. ಗ್ಯಾಪ್ ಅಂದ್ರೆ ಡಿಫ್ರೆನ್ಸ್ ತಾನೇ ಬರೋದು. ಮೈನಸ್ ಮಾಡ್ಬೇಕು, ಆಡ್ ಮಾಡ್ಬೇಕಾ, ಮೈನಸ್ ಅಲ್ವಾ. ಅದಕ್ಕೋಸ್ಕರ ಸಬ್ಟ್ರಾಕ್ಷನ್ ಇರುತ್ತೆ. ಏನ್ ಟೈಮ್ ಫಾರ್ಮುಲಾ ಇರುತ್ತೆ ಟೈಮ್ ಆದ್ರೆ t = d/s - ಓಕೆನಾ, d/s ಆಗುತ್ತೆ. ಅದು s ಅಂದ್ರೆ ಏನು, s1 - s2. ಓಕೆನಾ. ಇದ್ರ ಬೇಸಿಸ್ ಅಲ್ಲಿ ನಾವು ಈ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆ ನೋಡಿ ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ ಇದರಲ್ಲಿ, 2 men are standing on opposite end. ಓಕೆನಾ, opposite end of the bridge. Opposite of the end of the bridge is 600 meters long. Okay. If they walk towards each other with the speed of 2.5 meter per second and 3.5 meter per second respectively, then how much time in seconds. Okay, time ಏನ್ರ ಹೇಳ್ಬೇಕಂತೆ, ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕಂತೆ. which they meets each other. ಅಂದ್ರೆ ಏನ್ ಹೇಳ್ತಿದ್ದಾರೆ, ಇಲ್ಲೊಬ್ಬ ಇರ್ತಾನೆ ಇಲ್ಲೊಬ್ಬ ಇರ್ತಾರೆ. ಇದ್ರದ್ದು ಬ್ರಿಡ್ಜ್ ಅಲ್ವಾ ಇದು, ಈ ಬ್ರಿಡ್ಜ್ ಡಿಸ್ಟೆನ್ಸ್ ಎಷ್ಟಮ್ಮ, 600 ಮೀಟರ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಬರ್ತಾ ಇರೋ ಎ ಅಂತ ತಗೊಳ್ಳೋಣ. ಏದು ಸ್ಪೀಡ್ ಎಷ್ಟು 2.5 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಇನ್ನೊಬ್ಬ ಬಿ ಅನ್ನು ಇಲ್ಲಿಂದ ಬರ್ತಾ ಇದ್ದಾನೆ, ಅವನದು ಎಷ್ಟು ಸ್ಪೀಡ್ 3.5 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇವರಿಬ್ರು ಬರ್ತಿದ್ದಾಗ ಜೊತೆಗೆ ಇಲ್ಲೆಲ್ಲ ಮೀಟ್ ಆಗ್ತಾ ಇರ್ತಾನೆ. ಆ ಮೀಟ್ ಆದಾಗ ಎಷ್ಟು ಟೈಮ್ ತಗೊಂತಾನೆ ಮೀಟ್ ಆಗಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಮೀಟ್ ಆಗ್ತಾರೆ, ಇಲ್ಲೆಲ್ಲ ಮೀಟ್ ಆಗ್ತಾ ಇರ್ತಾನೆ. ಆ ಮೀಟ್ ಆಗ ಸಮಯ ಎಷ್ಟು ಅಂತ ಕೇಳ್ತಿದ್ರು. ಮೀನ್ಸ್ ಟೈಮ್ ಅಂದ್ರೆ ಏನಪ್ಪಾ, t = d/s. ಡಿಸ್ಟೆನ್ಸ್ ಎಷ್ಟು 600. ಎಸ್ ಏನು 2.5 ಪ್ಲಸ್ 3.5. ಓಕೆನಾ. 600 ಡಿವೈಡೆಡ್ ಬೈ 2.5 ಪ್ಲಸ್ 3.5, 2 ಪ್ಲಸ್ 3 ಎಷ್ಟು 5, 0.5 1 ಅಂದ್ರೆ 6. 6 1s 600s. ಮೀನ್ಸ್ ಟೈಮ್ ಎಷ್ಟು ಅಂತಾರೆ ಅವರು, 100 ಸೆಕೆಂಡ್ಸ್, 100 ಸೆಕೆಂಡ್ಸ್ ಅಂತಾರೆ. ಆಪ್ಷನ್ ಎ 100 ಸೆಕೆಂಡ್ಸ್. ಓಕೆನಾ. ರಿಪೀಟ್ ಮಾಡ್ಲಾ ನೋಡಿ. ಒಂದು 600 ಮೀಟರ್ ಉದ್ದದ ಒಂದು ಸೇತುವೆ ಇರುತ್ತೆ. 600 ಮೀಟರ್ ಉದ್ದದ ಒಂದು ಸೇತುವೆ ಇರುತ್ತೆ. ಅದರಲ್ಲಿ ಇಬ್ರು ವ್ಯಕ್ತಿ ಇರ್ತಾರೆ. ಅವ್ರು ಒಂದು ತುದಿಯಲ್ಲಿ ಒಬ್ರು ಇನ್ನೊಬ್ರು ಇರ್ತಾರೆ, ಇನ್ನೊಂದು ತುದಿಯಲ್ಲಿ ಇನ್ನೊಬ್ರು ಇರ್ತಾರೆ. ಆದ್ರೆ ಎ ಅನ್ನೋ ವ್ಯಕ್ತಿದು ಸ್ಪೀಡ್ ಎಷ್ಟಿರುತ್ತೆ 2.5 ಮೀಟರ್ ಇರುತ್ತೆ. ಬಿ ಅನ್ನೋ ವ್ಯಕ್ತಿದು 3.5 ಮೀಟರ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಬ್ರು ಜೊತೆ ಓಡ್ ಬರ್ತಾ ಇರ್ತಾರಲ್ವಾ, ಹಿಂಗ್ ಓಡ್ ಬರ್ತಿದ್ದಾಗ ಎಲ್ಲೋ ಒಂದು ಪಾಯಿಂಟ್ ಇಬ್ರು ಏನಾಗ್ತಾರೆ, ಮೀಟ್ ಮಾಡ್ತಾರೆ. ಆ ಮೀಟ್ ಮಾಡುವಾಗ ಎಷ್ಟು ಟೈಮ್ ತಗೊಂತಾರೆ ಮೀಟ್ ಮಾಡೋದಕ್ಕೆ ಅಂತ ಕೇಳ್ತಾರೆ. ಮೀಟ್ ಮಾಡಕ್ಕೆ ಇಲ್ಲಿಂದ ಇಲ್ಲಿ ಬಂದಾಗ ಎಷ್ಟು ಟೈಮ್, ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದೆಲ್ಲ ಮೀಟ್ ಆಗ್ತಾರೆ, ಅದು ಎಷ್ಟು ಸಮಯ ತಾಂತಾರೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಎಷ್ಟು ಸಮಯ ತಾಂತಾರೆ, ಆಲ್ರೆಡಿ ನಮ್ಗೆ ಗೊತ್ತು ಟೈಮ್ ಫಾರ್ಮುಲಾ ಏನು, ಟೈಮ್ = d/s. ಹಾಗಾದ್ರೆ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 600. ಸ್ಪೀಡ್ ಗೊತ್ತು ನನಗೆ 2.5 ಪ್ಲಸ್ 3.5 ಎಷ್ಟಾಗುತ್ತೆ 100 ಸೆಕೆಂಡ್ಸ್. ಸಾಕು. ನಿಮಿಷದಲ್ಲಿ ಇರ್ತೀವಿ ಅಂದ್ರೆ 1 ಮಿನಿಟ್ 1 ಅವರ್ 1 ಮಿನಿಟ್ 40 ಸೆಕೆಂಡ್ಸ್. ಓಕೆ ರೈಟ್.
2100 ಮೀಟರ್ ಉದ್ದದ ಸೇತುವೆಯನ್ನು ಎದುರು ತುದಿಯಲ್ಲಿ ಇಬ್ಬರು ಪುರುಷರು ನಿಂತಿರುತ್ತಾರೆ. ಓಕೆನಾ? ಎಷ್ಟು ಮೀಟರ್ ಉದ್ದದ ಸೇತುವೆ ಅದು? 2100 ಮೀಟರ್ ಉದ್ದದ ಸೇತುವೆ. ಅವರು ಕ್ರಮವಾಗಿ 9 ಮೀಟರ್ ಪರ್ ಸೆಕೆಂಡ್ ಮತ್ತು 16 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಪರಸ್ಪರ ಕಡೆಗೆ ನಡೆಯುತ್ತಾರೆ. ಎಷ್ಟು ಸಮಯದಲ್ಲಿ ಮೀನ್ಸ್ ಸೆಕೆಂಡ್ಸ್ ಅಲ್ಲಿ ಅವರು ಪರಸ್ಪರ ಭೇಟಿಯಾಗುತ್ತಾರೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಒಂದು ಸೇತುವೆ ಇದೆ. ಆ ಸೇತುವೆ ಎಷ್ಟಪ್ಪ ಇರೋದು? 2100 ಮೀಟರ್. ಎ ಅನ್ನೋರು ಎಲ್ಲಿರ್ತಾರೆ? ಇಲ್ಲಿರ್ತಾನೆ. ಬಿ ಅನ್ನೋರು ಇಲ್ಲಿರ್ತಾರೆ. ಏದ್ ಎಷ್ಟಪ್ಪ ಸ್ಪೀಡು? ಎಷ್ಟಮ್ಮ? 9 ಮೀಟರ್ ಪರ್. ಬಿ ಎಷ್ಟು? 16 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇಲ್ಲೆಲ್ಲೋ ಮೀಟ್ ಆಗ್ತಾರಲ್ವಾ? ಆ ಮೀಟ್ ಆಗ ಟೈಮ್ ಎಷ್ಟು? ಓಕೆನಾ? ಟೈಮ್ ಏನಪ್ಪ ಫಾರ್ಮುಲಾ? T = D/S. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 2100 ಕೊಟ್ಟಿದ್ದಾರೆ. ಸೆಕೆಂಡ್ಸ್ ಏನ್ ಹೇಳಿದ್ದಾರೆ? ಒಂದು 9 ಮಿನಿಟ್ಸ್ ಪರ್ ಸೆಕೆಂಡ್ ಮತ್ತು ಇನ್ನೊಂದು 16. ನೆಕ್ಸ್ಟ್ 2100 ಡಿವೈಡೆಡ್ ಬೈ 9 ಪ್ಲಸ್ 16 25 ಆಯ್ತಾ? 25 ಡಿವೈಡ್ ಮಾಡೋಣ ಡೈರೆಕ್ಟ್ ಆಗಿ. 25 1s 25 25 8s ಎಷ್ಟು? 200. ಎಷ್ಟು ಉಳಿತು? 100 ಉಳಿತು. ಆಲ್ಟರ್ನೇಟ್ ಅಂದ್ರೆ 4s. ಹಾಗಾದ್ರೆ ಎಷ್ಟು ಟೈಮ್ಸ್ ಅಂದ್ರೆ 84 ಸೆಕೆಂಡ್ಸ್ ಮಿನಿಟ್ಸ್? 84 ಸೆಕೆಂಡ್ಸ್ ಸಾಕು ಅವ್ರಿಗೆ. ಆಪ್ಷನ್ ಡಿ. ಓಕೆ, ಆಯ್ತಾ? ಓಕೆ. Rahim standing at the distance of 680 meters, running towards each other at the speed of 8 meter per second and 9 meter per second respectively. After how long will they meet? ಅಂದ್ರೆ ಏನ್ ಹೇಳ್ತಾ ಇದಾರೆ? ರಾಮ್ ಅನ್ನೋನು ಒಬ್ಬ ಇರ್ತಾನೆ, ರಹೀಮ್ ಅನ್ನೋರು ಒಬ್ರು ಇರ್ತಾರೆ. ಅವರು ಎಷ್ಟು ದೂರದಲ್ಲಿ ನಿಂತಿರ್ತಾರಂತೆ? 680 ಮೀಟರ್ ದೂರದಲ್ಲಿ ಇರ್ತಾರಂತೆ. ಓಕೆನಾ? ಹಾಗಾದ್ರೆ ಒಬ್ಬ ಏನ್ ಮಾಡ್ತಾನೆ? 8 ಮೀಟರ್ ಪರ್ ಸೆಕೆಂಡ್ ಹಂಗ್ ಬರ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ? 9 ಮೀಟರ್ ಪರ್ ಸೆಕೆಂಡ್ ಹಂಗ್ ಬರ್ತಾನೆ. ಆಗ ಜೊತೆಗೆ ಅವರಿಬ್ರು ಮೀಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಇದು ಯಾರಿದು? ರಾಮ. ಇವನ್ ಯಾರು? ರಹೀಮ್. ಆಯ್ತಾ? ಇಬ್ರದು ಎಷ್ಟು ದೂರದಲ್ಲಿ ನಿಂತಿದ್ದಾರೆ? 680 ಮೀಟರ್ ಅಲ್ಲಿ ನಿಂತಿರ್ತಾರೆ. ಇಬ್ರು ನೋಡ್ತಾರೆ, ತುಂಬಾ ದಿವಸ ಆಗಿರುತ್ತೆ, ಬೇಗ ಬಂದು ಮಾತಾಡ್ಸ್ಬೇಕು ಜೊತೆಗೆ ಅಂತ ಓಡೋಡ್ ಬರ್ತಾರೆ. ಓಡೋಡ್ ಬಂದಾಗ ಅವ್ರು ಓಡ್ಕೊಂಡ್ ಬಂದಾಗ ಇಬ್ರು ಯಾವ ಟೈಮಲ್ಲಿ ಮೀಟ್ ಆಗ್ತಾರೆ ಅಂತ ಕೇಳ್ತಾವ್ರೆ. ಆದ್ರೆ ರಾಮ್ದು ಎಷ್ಟು ಸ್ಪೀಡಲ್ಲಿ ಓಡ್ ಬರ್ತಾನಂತ ಬರೋದವನು 8 ಮೀಟರ್ ಪರ್ ಸೆಕೆಂಡ್ ಅನ್ನಂಗ್ ಬರ್ತಾನೆ. ಇವನ್ ಹೆಂಗ್ ಬರ್ತಾನಂತ? 9 ಮೀಟರ್ ಪರ್ ಸೆಕೆಂಡ್. ತುಂಬಾ ದಿವಸ ಆಗೋಗಿರ್ತಾರೆ ನಿಮ್ಗೆ, ಬೇಗ ಹೋಗಿ ಮಾತಾಡ್ಸ್ಬೇಕು ಅಂತ. ಇದು ಬಂದ್ಲಿ ವಿಡಿಯೋ ಅಂತ ನಿಧಾನಕ್ಕೆ 8 ಮೀಟರ್ ಸೆಕೆಂಡ್ಸ್ ಬರ್ತಾನೆ ಅಲ್ವಾ? ಆಯ್ತು. ಹಾಗಾದ್ರೆ ಮೀಟ್ ಮಾಡೋದು ಯಾವಾಗ? ಡಿಸ್ಟೆನ್ಸ್ ಎಷ್ಟಿದೆ ಅಂತ ಅವ್ರದ್ದು? 680 ಮೀಟರ್ಸ್ ಇರುತ್ತೆ. ಹಾಗಾದ್ರೆ ರಾಮ್ದು ಸ್ಪೀಡ್ ಎಷ್ಟು? 8. ರಹೀಮ್ದು ಎಷ್ಟು? 9. ಹಾಗಾದ್ರೆ 680 ಡಿವೈಡೆಡ್ ಬೈ ಎಷ್ಟಮ್ಮ? 17. 17 ಒಂದ್ಸಲ ಎಷ್ಟು ಬರುತ್ತೆ? 17 1 17 17 4 ಅಂದ್ರೆ 40 ಸೆಕೆಂಡ್ಸ್ ಅಂತಾರೆ. ಟೈಮ್ ಎಷ್ಟು ಅಂತಿದ್ದಾರೆ? 40 ಸೆಕೆಂಡ್ಸ್ ಅಂತಾರಂತೆ. 40 ನಿಮಿಷ 40 ಸೆಕೆಂಡ್ಸ್ ಗಳು ಸಾಕಾಗುತ್ತೆ ಅವರು ಇಬ್ರು ಜೊತೆ ಮೀಟ್ ಮಾಡಕ್ಕೆ. ಓಕೆ, ಓಕೆ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ? 2 trains running at a speed of 67 kilometer per hour then have to travel 737 kilometers to reach their destination. Okay na? If they leave from opposite direction at 11 a.m. what time will they crosses each other? ಓಕೆನಾ? ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ಈಗ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಓಕೆನಾ? ಫಾರ್ ಎಕ್ಸಾಂಪಲ್, ಒಂದು ಟ್ರೈನ್ ಎಷ್ಟು ಟ್ರೈನ್ ಇದೆ ಅಂತ? 2 ಟ್ರೈನ್ ಇದೆ. ಒಂದು ಟ್ರೈನ್ ಎಲ್ಲಿದೆ? ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದೆಯಾ? ಬೆಂಗಳೂರಲ್ಲಿ ಇರೋ ಟ್ರೈನ್ ಸ್ಪೀಡ್ ಎಷ್ಟು? 67 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಇನ್ನೊಂದು ಟ್ರೈನ್ ಎಲ್ಲಿದೆ? ಹುಬ್ಳಿ ಅಂತ ಹೇಳೋಣ.
ಇನ್ನೊಂದು ಟ್ರೈನ್ ಎಲ್ಲಿದೆ, ಹುಬ್ಳಿಯಲ್ಲಿದೆ ಅಂತ ತಗೊಳ್ಳೋಣ. ಹುಬ್ಳಿಯಲ್ಲಿ ಇರೋ ಟ್ರೈನ್ ಸ್ಪೀಡ್ ಎಷ್ಟು, 67 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಆಯ್ತಾ? ಹಾಗಾದ್ರೆ ಈಗ ಬೆಂಗಳೂರಿಂದ ಹೋಗಿ ಹುಬ್ಳಿಗೆ ರೀಚ್ ಆಗಕ್ಕೆ ಅದು ಎಷ್ಟು, ಡೆಸ್ಟಿನಿ ಎಂಡ್ ಆಗಕ್ಕೆ ಎಷ್ಟು ಕಿಲೋಮೀಟರ್ ಬೇಗ ಇದೆ ಅಂತೆ, 737 ಕಿಲೋಮೀಟರ್. ಹುಬ್ಳಿಯಿಂದ ಅದು ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಹುಬ್ಳಿ ಒಂದ್ ಟ್ರೈನ್ ಹೋಗುತ್ತೆ, ಅದರದ್ದು ಡಿಸ್ಟೆನ್ಸ್ ಎಷ್ಟು, 737 ಕಿಲೋಮೀಟರ್ಸ್ ಆಗಿರುತ್ತೆ. ಆಗ ಇಲ್ಲೆಲ್ಲ ಬರುವಾಗ ಎಲ್ಲರೂ ಒಂದ್ ಕಡೆ ಇಬ್ರು ಕ್ರಾಸ್ ಮಾಡ್ಬೇಕು ತಾನೆ ಜೊತೆಗೆ. ಆ ಕ್ರಾಸ್ ಮಾಡುವಾಗ ಎಷ್ಟು ಟೈಮ್ ಆಗಿರುತ್ತೆ? ಅವ್ರು ಇಲ್ಲಿಂದ ಇಲ್ಲಿವರೆಗೆ ಕೇಳ್ತಿಲ್ಲ, ಬೆಂಗಳೂರಿಂದ ಹುಬ್ಳಿಗೆ ಹೋಗೋದು ಕೇಳ್ತಿಲ್ಲ ಅವರು. ಮಧ್ಯದಾಗ ಎಲ್ಲ ಇಬ್ರು ಮೀಟ್ ಆಗ್ತಾ ಇರ್ತಾನೆ, ಬಂದು ಇಬ್ರು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಕ್ರಾಸ್ ಮಾಡ್ಕೊಂಡು ಹೋಗೋದು ಎಷ್ಟು ಟೈಮ್? ಓಕೆನಾ? ಈಗ ಇದ್ರಲ್ಲಿ ಈಗ ಏನ್ ಹೇಳ್ತಾ ಇದಾರೆ, ನನಗೆ ಏನ್ ಬೇಕಿರೋದು ನಿನ್ಗೆ, ಟೈಮ್ ತಾನೆ. ಟೈಮ್ ಏನು, ಡಿ ಬೈ ಎಸ್. ಡಿ ಎಷ್ಟು, 737. ಓಕೆನಾ? ನೆಕ್ಸ್ಟ್ ಸ್ಪೀಡ್ ಎಷ್ಟು, ಸ್ಪೀಡ್ 67. ಓಕೆನಾ? 67 ಇಂದ ಡಿವೈಡ್ ಮಾಡಿ. 67 1s 7, 11. ಸರ್ ಇದು ಹೆಂಗ್ ಸರ್ 11 ಇಂದನೇ ಡಿವೈಡ್ ಮಾಡಿದ್ರ? 7 1s ಟೇಬಲ್ಸ್ ಬರುತ್ತಾ? 7 10s ಎಷ್ಟು, 670. ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇದೆಯಾ? ಲಾಸ್ಟ್ 7 1sದಲ್ಲಿ 7 ಯಾವ ಟೈಮ್ ಅಲ್ಲಿ ಬರುತ್ತೆ? 7 1s 7 ಅಷ್ಟೇ ಬರೋದು. ಇನ್ ಮಿಗದಂತೆ ಬರುತ್ತಾ? 7 11s ಬರುತ್ತೆ, ಅದ್ ಬಿಟ್ರೆ ನಿಲ್ಲು ಬರಲ್ಲ. ಹಾಗಾದ್ರೆ ಲಾಸ್ಟ್ ಅಲ್ಲಿ 7 ಇದೆಯಾ ಇಂಟು 11 ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ಚೆಕ್ ಮಾಡಿ, 11 ಇಂದಾನೆ ಆಗುತ್ತೆ. ಅಂದ್ರೆ ಟೈಮ್ ಎಷ್ಟು ಆಗುತ್ತೆ? 11 ಏನೋ ಹಾರ್ಸ್ ಆಗುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗಕ್ಕೆ 11 ಗಂಟೆ ಆಗುತ್ತೆ. ಮಧ್ಯದ ರೀಚ್ ಪಾಯಿಂಟ್ ಎಲ್ಲ ಸಿಗ್ಬೇಕು ತಾನೆ. ಆಗ ಎರಡು ಟ್ರೈನ್ ಸ್ಪೀಡ್ ಒಂದೇ ಇರೋದ್ರಿಂದ ಡಿವೈಡೆಡ್ ಬೈ 2. ಎರಡು ಟ್ರೈನ್ ಸೇಮ್ ಇರೋದ್ರಿಂದ ನಾನು ಡಿವೈಡೆಡ್ ಬೈ 2 ಅಂತ ಇದ್ದೀನಿ. ಈ ಟ್ರೈನ್ ಸ್ಪೀಡ್ ಬೇರೆ, ಈ ಟ್ರೈನ್ ಸ್ಪೀಡ್ ಬೇರೆ ಇದ್ರೆ ಒಟ್ಟಿಗೆ ಆಡ್ ಮಾಡ್ಬೇಕಾಯ್ತು. ಓಕೆನಾ? ಆಡ್ ಮಾಡಿದ್ರೆ ಎಷ್ಟು, 2 1s 2 5.5 hours ಅಂದ್ರೆ 5 ಗಂಟೆ 30 ನಿಮಿಷ ಅಂತ ಆಯ್ತು ಅಲ್ವನ್ರ? ಅಲ್ವಾ? ಹಾಗಾದ್ರೆ ಟೈಮಿಂಗ್ಸ್ ಇಲ್ಲಿ ನನಗೆ ಎಷ್ಟು ಗಂಟೆ ರೀಚ್ ಆಗಿರೋದು? ಇದು ಸ್ಟಾರ್ಟ್ ಬಿಟ್ಟಿರೋದು ಎಷ್ಟು ಗಂಟೆ? 11 ಗಂಟೆ. 11 ಗಂಟೆಯಿಂದ 5 ಗಂಟೆ ಆಡ್ ಮಾಡಿ, 11 ಗಂಟೆ ಆದ್ಮೇಲೆ 12 1 2 3 4 ಎಷ್ಟು ಗಂಟೆ ಆಯ್ತು? 4 o'clock 30 minutes ಆಡ್ ಮಾಡಿ. 4 o'clock 30 minutes ಆಪ್ಷನ್ ಅಲ್ಲಿ ಇದೆಯಾ? 4 ಗಂಟೆ 30 ನಿಮಿಷ. AM PM? AM PM ಏನಪ್ಪ? PM. ಆಪ್ಷನ್ ಡಿ ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, 2 ರೈಲುಗಳು ಗಂಟೆಗೆ 108 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ. ಎರಡು ರೈಲುಗಳು ತಮ್ಮ ನಿಗದಿತ ನಿಲ್ದಾಣ ತಲುಪಲು 864 ಕಿಲೋಮೀಟರ್ ಕ್ರಮಿಸಬೇಕು. ವಿರುದ್ಧ ದಿಕ್ಕುಗಳಿಂದ 2 ರೈಲುಗಳು ರಾತ್ರಿ 11 ಗಂಟೆಗೆ ಹೊರಡುತ್ತವೆ. ಅವು ಒಂದಕ್ಕೊಂದು ಯಾವ ಸಮಯದಲ್ಲಿ ಸಂಧಿಸುತ್ತವೆ? ಓಕೆನಾ? ಈಗ 2 ರೈಲ್ವೆ ಟ್ರ್ಯಾಕ್ ಇದು. ಒಂದು ಇಲ್ಲಿ ಎ ಅನ್ನೋದು ಇಲ್ಲಿ ಬಿಡ್ತಾ ಇದೆ, ಬಿ ಅನ್ನೋ ಟ್ರೈನ್ ಇಲ್ಲಿ ಬಿಡ್ತಾ ಇದೆ. ಹಾಗಾದ್ರೆ ಎ ಅನ್ನೋ ಟ್ರೈನ್ ಸ್ಪೀಡ್ ಎಷ್ಟು? 108 ಕಿಲೋಮೀಟರ್ ಪರ್ ಅವರ್. ಬಿ ಅನ್ನೋ ಟ್ರೈನ್ ಸ್ಪೀಡ್ ಎಷ್ಟು? ಅವ್ರದ್ದು ಅಷ್ಟೇ ಇರುತ್ತೆ, 108 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಹಾಗಾದ್ರೆ ಅವರು ರೀಚ್ ಮಾಡ್ಬೇಕಾದ್ರೆ ಡೆಸ್ಟಿನಿ ಪಾಯಿಂಟ್ ಎಷ್ಟು? 864 ಕಿಲೋಮೀಟರ್ಸ್ ಆಗಿದೆ. ಹಾಗಾದ್ರೆ ನನ್ಗೆ ಏನ್ ಬೇಕು? ಮೀಟ್ ಮಾಡೋ ಟೈಮ್ ಅಲ್ವಾ? ಟೈಮ್ ಇಸ್ ಈಕ್ವಲ್ ಟು ಎಷ್ಟು? 864 ಡಿವೈಡೆಡ್ ಬೈ ಎ ಅನ್ನೋ ಟ್ರೈನ್ದು 108, ಬಿ ಅನ್ನೋ ಟ್ರೈನ್ದು 108. ಎರಡು ಆಡ್ ಮಾಡಿ. 864 ಪ್ಲಸ್ 108 216. ಓಕೆನಾ ಸರ್? 216 ಡಿವೈಡ್ ಮಾಡಕ್ ಬರಲ್ಲ, ಬೇಡ. 6 ಮಗ್ಗಿ ಬರುತ್ತಾ? 6 ಮಗ್ಗಿ. 6 ಮಗ್ಗಿಯಲ್ಲಿ ಕೊನೆಯಲ್ಲಿ 4 ಯಾವಾಗ ಬರುತ್ತೆ? 4 6 ಹೇಳಿ. 6 1 6 6 2 12 6 3 6 3 18 6 4 24. 4 ಬಂತಾ? ಆ 4 ಅಲ್ಲಿ ಬಂತು ಅಂದ್ರೆ ಲೈಕ್ ಇದು 4 ಇಂದ ಡಿವೈಡ್ ಆಗುತ್ತಾ ನೋಡಿ. 200 ಕೊಟ್ಟಿದ್ದೀನಾ? 2 4 ಎಷ್ಟು? 800 ಸಮಥಿಂಗ್ ಬರ್ತಿದ್ಯಾ? ಹಾಗಾದ್ರೆ 4 ಇಂದ ಡಿವೈಡ್ ಆಗುತ್ತೆ ಅಂತ. 1s 4 ಅಂದ್ರೆ 4 hours. ಓಕೆ, ನನಗೆ ಟ್ರೈನ್ ಎಷ್ಟು ಗಂಟೆ ಬಿಡ್ತಾ ಇರೋದು? 11 PM ಬಿಡ್ತಾ ಇದೆ. ಅಲ್ಲಿಂದ ಎಷ್ಟು ಗಂಟೆ ಮುಂದಕ್ಕೆ ಹೋಗ್ಬೇಕು ನೀನು? 4
ಓ ಕ್ಲಾಕ್ ಮುಂದಕ್ಕೆ ಹೋಗ್ಬೇಕು. 11 ಆದ್ಮೇಲೆ 12, 1, 2, 3 ಎಷ್ಟಾಯ್ತು? 3 AM ಗೆ ಟ್ರೈನು ಆ ಡೆಸ್ಟಿನೇಷನ್ ರೀಚ್ ಮಾಡ್ಬಿಟ್ಟಿರುತ್ತೆ. ಓಕೆ, ಆಪ್ಷನ್ ಡಿ.